ನಮಸ್ತೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಬೆಳಗ್ಗೆ ಮನೆ ಬಿಟ್ಟು ಹೋಗಿದ್ದು ನಾನು ಬಂದಿದ್ದೆ ಮಧ್ಯಾಹ್ನ ಮೇಲಾಗಿತ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು. ಏನು ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ. ಆದ್ರೂ ಏನು ಮಾಡೋದು, ತಿನ್ನಲೇಬೇಕು. ಯಾಕೋ ಮನಸ್ಸಿಗೆ ಒಂಥರ ಬೇಜಾರಿತ್ತು. ನಮ್ಮ ಹತ್ರದವ್ರನ್ನ ನಾವು ಕಳ್ಕೊಂಡಾಗ ತುಂಬಾ ಬೇಜಾರಾಗುತ್ತೆ. ನಾನು ಬೆಳಗ್ಗೆನೇ ಎದ್ದು ಹೋಗ್ಬಿಟ್ಟೆ ಮಣ್ಣಿಗೆ. ಹಾಗಾಗಿ ಮನೇಲಿ ಅಡುಗೆ ಗಿಡ್ಗೆ ಏನಂದ್ರೇನೂ ಕೆಲಸಗಳು ಮಾಡಿರಲಿಲ್ಲ. ಪಾಪ ಅಮ್ಮನೂ ಕೂಡ ಊಟ ಮಾಡಿರಲಿಲ್ಲ. ಅವರು ಕೂಡ ಇವತ್ತು ಹಸ್ಕೊಂಡಿದ್ರು. ನಾನು ಮನೆಗೆ ಬಂದು ಫ್ರೆಶಪ್ ಆಗಿ ಬೇಗ ಬೇಗ ರೈಸ್ಗಿಟ್ಟು ಆಮೇಲೆ ಸಾಂಬಾರು ಮಾಡ್ತೀನಿ ಅಂದೆ. ಅಮ್ಮ ಏನು ಬೇಡ ಕಣವ, ನೀನು ತುಂಬ ಸುಸ್ತಾಗಿದೆಯಾ, ಒಂದು ಕೆಲಸ ಮಾಡು, ಉಪ್ಪು ಗೊಜ್ಜು ಕಲಿಸ್ಕೊಡು ಸಾಕು, ಅದನ್ನೇ ತಿನ್ನೋಣ ಅಂತ ಅಂದರು. ಸರಿ ಆಯಿತು, ಪಾಪ ನನ್ನಿಂದ ಅವರು ಕೂಡ ಹಸ್ಕೊಂಡಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಉಪ್ಪು ಗೊಜ್ಜು ಕಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಪ್ಪು ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡೆ. ಏನು ಮಾಡೋದು, ಅರ್ಜೆಂಟು ಅಂದಾಗ ಇರೋದ್ರಲ್ಲಿ ತಿಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ಉಪ್ಪು ಗೊಜ್ಜು ಕಲಿಸೋಣ ಅಂತ ಕಲಿಸ್ದೆ. ಉಪ್ಪು ಗೊಜ್ಜು ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ಉಪ್ಪು ಗೊಜ್ಜು ಹಾಕ್ಕೊಂಡು ಊಟ ಮಾಡೋಣ ಅಂಥೇಳಿ ಫಸ್ಟು ಊಟಕ್ಕೆ ಕೊಡೋಣ ಅಮ್ಮಂಗೆ ಅಂದ್ಬಿಟ್ಟು ತಟ್ಟೆಗಳು ಎಲ್ಲ ಎತ್ಕೊಂಡೋಗಿ ಒಂದು ಕಡೆ ಇಟ್ಕೊಂಡ್ವಿ. ನಾವು ಯಾವಾಗಲೂ ಅಷ್ಟೇ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಇಷ್ಟಪಡ್ತೀವಿ ಮನೇಲಿ. ಅವ್ರು ಸಪ್ರೇಟ್ ಇವ್ರು ಸಪ್ರೇಟು ಆ ಥರ ಎಲ್ಲ ತೊಗೊಂಡೋಗಿ ಒಂದು ಕಡೆ ಇಟ್ಕೊಂಡ್ಬಿಡ್ತೀವಿ. ಇಟ್ಕೊಂಡು ನಾವು ಒಟ್ಟಿಗೆ ಊಟ ಮಾಡ್ತೀವಿ. ಯಾಕೆ ಅಂದರೆ ಇಂಥ ದಿನಗಳು ಯಾವಾಗಲೂ ನಮಗೆ ಸಿಗಲ್ಲ. ಹಾಗಾಗಿ ಸಿಕ್ಕಿದಾಗ ನಾವು ಟೈಮ್ ಇದ್ದಾಗ ಜೊತೇಲಿ ಫ್ಯಾಮಿಲಿ ಜೊತೇಲಿ ಕೂತ್ಕೊಂಡು ನಾವು ಊಟ ಮಾಡಿದ್ರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಆದಷ್ಟು ಫ್ಯಾಮಿಲಿಗಳಿಗೆ ಸ್ವಲ್ಪ ಟೈಮ್ ಕೊಡಿ. ಈ ಜೀವನ ಹೇಗೆ ಅಂದರೆ ನೀರಿನ ಮೇಲೆ ಗುಳ್ಳೆ ಥರ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ.